ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಸರ್, ಅಲ್ಲಿಗೆ ಬರೋಣ, ದೇಶದ ವಿಚಾರಕ್ಕೂ ಬರೋಣ, ನಾಗರಿಕರ ವಿಚಾರಕ್ಕೂ ಬರೋಣ. ಕೇಶವ್ ಅವರು ಜಾಯಿನ್ ಆಗಿದ್ದಾರೆ. ನಂಬರ್ಸ್ ಅಲ್ಲೇ ಮಾತಾಡ್ತಿದ್ದೀನಿ, ಎಲ್ಪಿಜಿ ವಿಚಾರಕ್ಕೂ ಬರ್ತೀನಿ ಸರ್. ಎಲ್ಪಿಜಿ ವಿಚಾರಕ್ಕೂ ಸ್ಟೋರೇಜ್ ಕೆಪಾಸಿಟಿಗೆ ಏನ್ ಮಾಡಬಹುದಾಗಿತ್ತು ಅನ್ನೋದಕ್ಕೆ ನಾನು ಬರ್ತೀನಿ. ಅಲ್ಲಿ ತನಕ ಕೇಶವ್ ಸರ್ ಜಾಯಿನ್ ಆಗಿದ್ದಾರೆ, ನಟರಾಜ್ ಗೌಡ್ರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಸರ್, ವಿಲ್ ಕಮ್ ಟು ಯು. ನಾನು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕಾಗ ಕೇಶವ್ ಸರ್ ಇಂದ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಹೌದು, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳ, ಸೋಕಾಲ್ ದೊಡ್ಡ ರಾಷ್ಟ್ರಗಳ ವೆಸಲ್ಗಳೇ ಮೂವ್ ಆಗ್ಲಿಕ್ಕಾಗ್ಲಿಲ್ಲ. ಭಾರತದ ಹಡಗು ಮೂವ್ ಆಗಿದೆ ಅಂತಂದ್ರೆ ವಿ ಶುಡ್ ಫೀಲ್ ಪ್ರೌಡ್, ನೋ ಡೌಟ್. ಬಟ್ ಮನೆಗೆ ತಲುಪಬೇಕಾಗಿರೋ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ, ಹೋಟೆಲ್ಗೆ ತಲುಪಬೇಕಾಗಿರೋ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ತಲುಪಬೇಕಾದ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ. ಇದನ್ನು ನಾವು ವಿಕ್ಟರಿ ಅಂತ ಹೇಳಿ ಹೆಂಗೆ ಕರೆಯೋಕೆ ಸಾಧ್ಯ ಸರ್? ವೆನ್ ವಿ ಕ್ಯಾನ್ ಸಿ ಕ್ಲಿಯರ್ಲಿ ದರ್ ಇಸ್ ಅನ್ ಇಂಬ್ಯಾಲೆನ್ಸ್, ಇದನ್ನು ಹೆಂಗೆ ವಿಕ್ಟರಿ ಅಂತ ಕರೆಯೋದು ಕೇಶವ್ ಸರ್? ಈಗ ನಾವು ಯಾರೋ ಇದನ್ನ ವಿಕ್ಟರಿಯನ್ನ ಆಚರಿಸುವಂತ ಸಂದರ್ಭ ಅಲ್ಲ. ಯುದ್ಧ ಭಾರತ ಕೂಡ ಅಪೇಕ್ಷಿಸಿರಲಿಲ್ಲ, ಇಡೀ ವಿಶ್ವವು ಯುದ್ಧವನ್ನ ಅಪೇಕ್ಷಿಸಲ್ಲ. ಈಗ ಏನಾಗಿದೆ, ಅಂಥದೊಂದು ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗ್ಲೋಬಲೈಸ್ಡ್ ವರ್ಲ್ಡ್ ಏನೋ ನಾವು ಕರಿತೀವಿ ಅಲ್ವಾ, ಆದ್ರೆ ಯಾವ್ದೋ ದೇಶದಲ್ಲಿ ನೆಗಡಿ ಬಂದ್ರೆ ನಮ್ಗುನು ಇಲ್ಲಿ ಅಕ್ಷಿ ಬರುತ್ತೆ. ಸೊ ಅಂಥದೊಂದು ಸಂದರ್ಭ ಇವಾಗಿದೆ. ಸೊ ಇಲ್ಲಿ ಯಾಕೆ ಇಂಥದೊಂದು ಸ್ಥಿತಿ ನಿರ್ಮಾಣ ಆಯ್ತು ಅಂತಂದ್ರೆ, ಮುಂಚೆಯಿಂದ ನಾವು ಯಾವ ರೀತಿಯಲ್ಲಿ ಡಿಪೆಂಡೆನ್ಸಿ ಹೊರ ದೇಶಗಳ ಮೇಲೆ ಇದೀವಿ ಅನ್ನೋದನ್ನ ಗಮನಿಸಬೇಕು. ಒಂದು, ನಮ್ಮ 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ನ ನಾವು ಬೇರೆ ದೇಶಗಳನ್ನ ಆಶ್ರಯಿಸಿದ್ವಿ. ಬಹುಶಃ ನಾವು ಹಂತ ಹಂತವಾಗಿ ಹಿಂದೆನೆ ಇದನ್ನ ಇವಿಗೆ ಬದಲಾಯಿಸಿದ್ರೆ ಒಂದ್ ವೇಳೆ, ಆಗ ಇಷ್ಟೊಂದು ಡಿಪೆಂಡೆನ್ಸಿ ನಮ್ಗೆ ಹೊರ ದೇಶಗಳ ಮೇಲೆ ಬರ್ತಿರ್ಲಿಲ್ಲ. ಆದ್ರೆ ಹಿಂದಿನ ಸರ್ಕಾರಗಳೇನು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅವರು ಈ ಬಯೋಗ್ಯಾಸ್ ನ ಮಾಡುವಂತದ್ದಾಗಿರ್ಬೋದು, ಈಗ ಒಂದೊಂದಷ್ಟು ಕ್ರಮ ಕೈಗೊಂಡ್ರು, ಅಥವಾ ಇನ್ನಷ್ಟು ವೇಗಗತಿಯಲ್ಲಿ ಮುಂಚೆಯಿಂದ ಇದು ಆಗಿರ್ಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅನಿಸಿಕೆ. ಆದ್ರೆ ಈಗ ಏನಾಗಿದೆ ನೋಡಿ, ಏನು ಅಂದ್ರೆ, ನಮ್ದು ಒಂದ್ ಕಡೆ ನಾವು 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ಗೆ ಡಿಪೆಂಡ್ ಆಗಿದೀವಿ. ಇನ್ನ 62% ನಾವು ಗ್ಯಾಸ್ ನೀಡ್ಸ್ಗೆ ಬೇರೆ ದೇಶಗಳನ್ನ ಆಶ್ರಯಿಸಿರ್ತೀವಿ. ಸೊ ನಮ್ಗೆ 62% ನಮ್ಗೆ ಹೊರಗಡೆ ಏನಂದ್ರೆ 38% ನಮ್ಮ ದೇಶದಲ್ಲಿ ನಾವು ಗ್ಯಾಸ್ ನ ತಯಾರಿಸ್ತೀವಿ. ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು, ಈ ಡೊಮೆಸ್ಟಿಕ್ ಪ್ರೊಡಕ್ಷನ್ ನಮ್ಗೆ ಒಂದು 12.8 ರಿಂದ 13 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಭಾರತದಲ್ಲಿ ಪ್ರೊಡ್ಯೂಸ್ ಆಗತ್ತೆ ಗ್ಯಾಸ್. ಆದ್ರೆ LPG ಪ್ರೊಡ್ಯೂಸ್ ಆಗತ್ತೆ. ಇಲ್ಲಿ ಟೋಟಲ್ ಕನ್ಸಂಪ್ಷನ್ ಇರೋದೇನು ಭಾರತದ್ದು ಅಂತಂದ್ರೆ 31 ರಿಂದ 33 ಮೆಟ್ರಿಕ್ ಟನ್ಸ್. ಅಂದ್ರೆ ನಮ್ಗೆ 62% ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಆಮದು ಮಾಡ್ಕೊಳ್ಳುವಂತ ರಾಷ್ಟ್ರಗಳಲ್ಲಿ ಇವತ್ತು ಸಮಸ್ಯೆ ಶುರು ಆಗಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ದು ಮೇಜರ್ ಪ್ರಾಬ್ಲಮ್ ಆಗಿದೆ. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ದು ಮೇಜರ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಯಾಕೆ ನಾವು ಭಾರತದಲ್ಲಿ ಹೆಚ್ಚು ಶೇಖರಿಸ್ತಿರ್ಲಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಇದಕ್ಕೆ ಎಕ್ಸ್ಟ್ರೀಮ್ ಕೂಲಿಂಗ್ ಬೇಕು. ನಮ್ಗೆ ಏನು ಗ್ಯಾಸ್ ನ ನಾವು ಶೇಖರಿಸಲಿಕ್ಕೆ ಎಕ್ಸ್ಟ್ರೀಮ್ ಕೂಲಿಂಗ್ ಬೇಕು. ಆಮದು ಮಾಡ್ಕೊಳ್ತೀವಲ್ಲ, ಆಮದು ಮಾಡ್ಕೊಳ್ಳೋದು ಇಸ್ ಮೋರ್ ಚೀಪರ್ ದೆನ್ ದಿ ಎಕ್ಸ್ಟ್ರೀಮ್ ಕೂಲಿಂಗ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮಿನಿಮಮ್ ಸ್ಟಾಕ್ ನ ಇಟ್ಕೊಂಡು ದೇಶದಲ್ಲಿ ಮಿಕ್ಕದನ್ನ ಆಮದು ಮಾಡ್ಕೊಳ್ತಾ ಇದ್ರು. ಹಾಗಂತ ನಾವು ಆಂಟಿಸಿಪೇಟ್ ಮಾಡಿರ್ಲಿಲ್ವಾ ಭಾರತ? ಆಗತ್ತೆ, ಆದ್ರೆ ಒಂದು 25 ದಿನಕ್ಕೆ ಆಗುವಷ್ಟು ಸ್ಟಾಕ್ ನ ನಾವು ಇಟ್ಕೊಳ್ಳೋಣ. ಆದ್ರೆ ಇಷ್ಟು ದಿನ ಸುದೀರ್ಘವಾಗಿ ಆಗತ್ತೆ ಅಂತ ಬಹುಶಃ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಂತ ಕಾಣುತ್ತೆ. ಆಮೇಲೆ ಇನ್ನೂ ಒಂದ್ ಏನು ಅಂತಂದ್ರೆ, ನಾವು ಇವಾಗ್ಲೂ ಸಹ ಕ್ರಮೇಣ ನೋಡಿ, ಇವಾಗಿಂದ ಪ್ಲಾನ್ ಮಾಡಿದ್ರೆ, ನಾವು ಬಯೋಮಾಸ್ ಕಡೆಗೆ ತಿರುಗಿದ್ರೆ ಭಾರತ 100% LPG ಸಮಸ್ಯೆಯಿಂದ ಮುಕ್ತವಾಗಬಹುದು. ಹಾಗೆ ನೆಕ್ಸ್ಟ್ ಫರ್ಟಿಲೈಸರ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈಗ ನಾವು ಅಲ್ಲಿಂದನೂ ಡೈವರ್ಟ್ ಮಾಡಿದೀವಿ. ಫರ್ಟಿಲೈಸರ್ಗೆ 70%, 30% ಮತ್ತೆ ಅದನ್ನ LPG ಸಿಲಿಂಡರ್ಗೆ ಡೈವರ್ಟ್ ಮಾಡಿದೀವಿ. ಈಗ ಮುಂಗಾರು ಬರ್ತಾ ಇದೆ. ಮುಂಗಾರು ಬರುವಾಗ ಮತ್ತೆ ಅದಕ್ಕೆ ರೆಡಿ ಆಗಿರ್ಬೇಕು ನಾವು. ಸೊ ಸರ್ಕಾರದ ಆಯ್ಕೆಗಳು ಹಾಗೆ ಇರುತ್ತೆ. ರಿಸೋರ್ಸಸ್ ಯಾವಾಗ್ಲೂ ನಮ್ಮ ಹತ್ರ ತುಂಬಾ ಹೆಚ್ಚು ರಿಸೋರ್ಸಸ್ ಇರಲ್ಲ. ಅದಕ್ಕೆ ಎಷ್ಟು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡು ಸರ್ಕಾರಗಳು, ಯಾವುದೇ ಸರ್ಕಾರ ಆಗ್ಲಿ, ಅದು ತೀರ್ಮಾನ ಮಾಡ್ತಾ ಇರತ್ತೆ. ಈಗಿರುವಂತಹ ಪ್ರಸ್ತುತ ವಿದ್ಯಮಾನದಲ್ಲಿ ಇದೆಲ್ಲ ಕ್ರಿಯೇಟ್ ಆಗಕ್ಕೆ 50% ಕಾರಣ ನನ್ನ ಪ್ರಕಾರ ಪ್ಯಾನಿಕ್ ಬೈಯಿಂಗ್. ಏನಾಗಿದೆ, ಒಂದ್ಸರಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಇದು ಯಾವುದೇ ದೇಶದಲ್ಲಾಗ್ಲಿ, ಒಂದ್ಸರಿ ಎಲ್ಲ ಜನಕ್ಕೂ ಇಲ್ಲ ಇದೇನೋ ಆಗ್ಬಿಡತ್ತೆ ಅಂತ ತೀರ್ಮಾನ ಮಾಡ್ಬಿಟ್ಟು ಹೊರಟ್ಬಿಟ್ರೆ ಖಂಡಿತ ಅವಾಗ ಈ ತರದ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಮಹೇಶ್ ಜಿ, ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ಇನ್ನು 4-5 ಜನ ಇದ್ದಾರೆ. ಕೇಶವ್ ಸರ್ ಹೇಳ್ತಾ ಇದ್ರು, ಯುದ್ಧ ನಾವು ಇಷ್ಟು ದಿನಗಳ ಕಾಲ ಆಗಬಹುದು ಅನ್ನೋದನ್ನ ಯಾರು ಅಂದಾಜು ಮಾಡಿರ್ಲಿಲ್ಲ, ಭಾರತವನ್ನು ಇನ್ಕ್ಲೂಡ್ ಮಾಡ್ಕೊಂಡು ಅಂತ ಹೇಳಿ. ಬಟ್ ಪರಿಸ್ಥಿತಿ, ಡಿಪೆಂಡೆನ್ಸಿ ಅನ್ನೋದು ಇವತ್ತು ನಿನ್ನೆಯಿಂದ ಅಲ್ವಲ್ಲ. ಈ ಗಲ್ಫ್ ರಾಷ್ಟ್ರಗಳಿಗೆ ಶೀತ ಆದ್ರೆ ನಾವು ಕೂಡ ಅದನ್ನ ಅನುಭವಿಸೋ ಪರಿಸ್ಥಿತಿ ಇವಾಗಿಂದಲ್ಲ. ನಟರಾಜ್ ಗೌಡ್ರು ಕೂಡ, ಅಂದ್ರೆ ನಟರಾಜ್ ಗೌಡ್ರ ಪಕ್ಷ ಕೂಡ ಸಮಾನ ಕಲ್ಪ್ರಿಟ್ಗಳಿದ್ರಲ್ಲಿ. ಇಫ್ ಐ ಆಮ್ ಕರೆಕ್ಟ್, ಕೇಶವ್ ಸರ್ ಕೂಡ ಕರೆಕ್ಟ್ ಮಾಡ್ಲಿ ಇಫ್ ಐ ಆಮ್ ರಾಂಗ್,
ನಟರಾಜ್ ಗೌಡ್ರೆ 1990ರ ದಶಕದಲ್ಲೇನೆ ಗಲ್ಫ್ನಲ್ಲಿ ಬಿಕ್ಕಟ್ಟಾದಾಗ ಭಾರತದ ಆರ್ಥಿಕ ಪರಿಸ್ಥಿತಿ 10 ದಿನ ಬಿಟ್ರೆ ದಿವಾಳಿ ಆಗತ್ತೆ ಅನ್ನೋಂಗಾಗಿತ್ತು. ಸೇಮ್ ಪ್ರಾಬ್ಲಮ್. ಏನ್ ಮಾಡಿದ್ವಿ ನಾವು ಭಾರತ ದೇಶವಾಗಿ, ಏನ್ ಮಾಡ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡು, ಏನ್ ಪ್ರಿಪರೇಷನ್ ಮಾಡ್ಕೊಂಡ್ವಿ ನಾವು. ಈಗ ಮೋದಿ ಬಂದ್ರು ಏನು ಮಾಡ್ತಿಲ್ಲ ಅಂತ ಹೇಳ್ತಿರುವ ಕಾಂಗ್ರೆಸ್ನವರು 90ರ ದಶಕದಲ್ಲಿ ಏನು ಮಾಡಿದ್ರಪ್ಪ ಸುಧಾರಿಸ್ಲಿಕ್ಕೆ? ಈಗಲೂ ಕೂಡ ಬ್ಲೇಮ್ ಗೇಮು, ಆಗ್ಲೂ ಕೂಡ ಬ್ಲೇಮ್ ಗೇಮ್ ಅಷ್ಟೇನಾ? ಇಲ್ಲ, ಸರಿಯಾಗಿದೆ ಪ್ರಶ್ನೆ ನಿಮ್ದು ಸ್ಮಿತಾ ಅವರೇ. ಯಾಕಂದ್ರೆ ಕಾಂಗ್ರೆಸ್ನ ದೂಷಣೆ ಮಾಡೋದು ಸರ್ವೇ ಸಾಮಾನ್ಯ. ಅದು ಈ ಸರ್ಕಾರವನ್ನ ಹೊಣೆಗಾರಿಕೆ ಮಾಡಿ ಸರ್ಕಾರದ ಹೊಣೆಗಾರಿಕೆ ಜವಾಬ್ದಾರಿ ಏನು ಮತ್ತೆ ಅವ್ರ ಪ್ರಶ್ನೆ ಮಾಡೋಕ್ಕೆ ತುಂಬಾ ಜನ ಕೈಲಿ ಆಗೋದಿಲ್ಲ. ಅದು ನಮ್ಗೆ ಕಾಣಿಸ್ತದೆ, ವಿಸಿಬಲಿ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ಅದಕ್ಕೆ ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಏನ್ ಗೊತ್ತಾ, ನೀವ್ ಹೇಳ್ದಂಗೆ ಇರಾನ್ ಇರಾಕ್ ಯುದ್ಧ ಆದ್ಮೇಲೆ ಭಾರತ ರಿನ್ಯೂಯಬಲ್ ಎನರ್ಜಿ ಕಡೆಗೆ ಬಹಳ ಹೆಜ್ಜೆ ಇಡ್ತು. ನಿಮ್ಗೆ ಗೊತ್ತಿರ್ಬೇಕು, ಕರ್ನಾಟಕದಲ್ಲೇ ನಾವು ವಿಂಡ್ ಎನರ್ಜಿ ಆಗಬಹುದು ಅಥವಾ ಈ ಸೋಲಾರ್ ಎನರ್ಜಿ ಆಗಬಹುದು ಅತಿ ಹೆಚ್ಚಾಗಿ ಉಪಯೋಗಿಸ್ತಾ ಇರತಕ್ಕಂತಹ ರಾಜ್ಯ ಇಡೀ ದೇಶದಲ್ಲಿ. ಈ ತರ ಒಂದು ಬದಲಾವಣೆ ಆಗ್ತಾನೆ ಇದೆ, ಅದರೊಳಗೇನು ನಿಂತು ನೀರಲ್ಲ. ಆದ್ರೆ ನಾವು ಯುದ್ಧ ಆಗುತ್ತೆ ಅಂತ ಹೇಳಿ ಯಾವ್ದೋ ನಿಲ್ಲಿಸ್ತೀವಿ ಅಥವಾ ಯಾವ್ದೋ ತೊಂದರೆ ಆಗುತ್ತೆ ಅಂತಲ್ಲ. ನಾವು ವ್ಯಾಪಾರ ವ್ಯವಹಾರ ಮಾಡ್ತೀವಿ. ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ದುಡ್ಡು ಕೊಟ್ಟು ನಾವು ಇಂಧನ ಕಚ್ಚಾ ತೈಲವನ್ನು ತಗೊಂಡ್ ಬರ್ತೀವಿ. ನಾವು ಬೇಕಾದಾಗೆ ರಿಫೈನರಿ ಮುಖಾಂತರ ನಾವು ಮಾಡ್ಕೊಂತೀವಿ. ಅದು ಮುಂಚೆಯಿಂದ ಬಂದಿರತಕ್ಕಂಥದ್ದು. ಆದರೆ ಇಲ್ಲೇನಾಗಿದೆ, ಕೇಂದ್ರ ಸರ್ಕಾರ ಈ ಯುದ್ಧವನ್ನ ಗ್ರಹಿಸೋದ್ರೊಳಗೆ, ಈ ಯುದ್ಧ ಏನಾಗ್ಬೋದು ಮುನ್ನೆಚ್ಚರಿಕೆ ತೆಗೆಯೋದ್ರೊಳಗೆ ಸಂಪೂರ್ಣ ವಿಫಲ ಆಗಿದೆ. ಇದು ಏನು ಮುನ್ನೆಚ್ಚರಿಕೆ ಹೆಂಗೆ, ಮುಂದಾಲೋಚನೆ ಹೆಂಗೆ, ಏನಾಗಬಹುದು? ನಾವು ಅಮೆರಿಕ ಮಾತು ಕೇಳ್ಕೊಂಡು ಇರಾನ್ ತಾವು ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿದ್ವಿ. ನಾವು ಅಮೆರಿಕ ಮಾತು ಕೇಳ್ಕೊಂಡು ರಷ್ಯಾದಲ್ಲಿ ಪರ್ಚೇಸ್ ಮಾಡೋದು ಮಾಹಿತಿ ಕೊಡ್ಲಾ? ಆಯ್ತು ನೋಡಿ, ಮಾಹಿತಿ ಸರಿ ಅಂದ್ರೆ ಏನ್ ಗೊತ್ತಾ, 2025 ಜೂನ್ ಅಲ್ಲಿ ನಾವು ರಷ್ಯಾದಿಂದ ಏನ್ ಮಾಡ್ತಾ ಇದ್ವಿ, 2.08 ದಶಲಕ್ಷ ಬ್ಯಾರೆಲ್ ನಾವು ಕೊಂಡ್ಕೊಂತಾ ಇದ್ವಿ. ಆಯ್ತಾ? ನಾವೇನ್ ಮಾಡಿ ಜನವರಿ 2026 ಏನ್ ಮಾಡಿದ್ವಿ, 1.1 ದಶಲಕ್ಷ ಬ್ಯಾರೆಲ್ ನ ಕೊಂಡ್ಕೊಳಕ್ ಮಾಡಿದ್ವಿ. ಅದೇ 50% ಕಮ್ಮಿ ಮಾಡ್ಬಿಟ್ವಿ ನಾವು. ಯಾಕೆ? ಅಮೆರಿಕ ಹೇಳ್ತು ಅಂತ. ಮೋದಿ ಅವ್ರಿಗೆ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಮೋದಿ ಅವರು ಎಲ್ಲಾ ಸರಿ ಅದ್ರ ಜೋರಾಗಿ ಭಾಷಣ ಮಾಡಿದ್ರು ಅಮೆರಿಕಕ್ಕೆ ಹೋಗಿ ರಸ್ತೆನಲ್ಲಿ. ಅದು ಇದನ್ನ ಇಂಥ ಸಮಯದಲ್ಲಿ ಆ ಮೋದಿ ಮಾತು ಕೇಳ್ಕೊಂಡು, ಟ್ರಂಪ್ ಮಾತು ಕೇಳ್ಕೊಂಡು ಮೋದಿ ಅವರು ಈ ದೇಶವನ್ನ ಈ ರೀತಿಯಾಗಿ ಕಷ್ಟಕ್ಕೆ ಕೇವಲ ರಷ್ಯಾದಿಂದ ಮಾತ್ರ ಅಲ್ಲ ಸರ್, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಬೇರೆ ಬೇರೆ ಕಡೆಗಳಿಂದ ಕೂಡ ನಾನ್ ಕೇಳಿದ ಪ್ರಶ್ನೆ ಅದಲ್ಲ. ನಟರಾಜ್ ಗೌಡ್ರೆ 1900 ಮಾಹಿತಿ ಬರ್ತೀನಿ 1990ರ ದಶಕದಲ್ಲೇ ಪಾಠ ಕಲಿಬೇಕಾಗಿತ್ತು ಭಾರತ. ಪಾಠ ಇಲ್ಲಿವರೆಗೂ ಕೂಡ ಕಲ್ತಿಲ್ಲ. ನಾವು ಡಿಪೆಂಡೆನ್ಸಿ ಮೇಲೇನೆ ಇನ್ನೂ ಕೂಡ ಬದುಕ್ತಿದ್ದೀವಿ. ಅದರಲ್ಲಿ ಕಾಂಗ್ರೆಸ್ನ ಪಾತ್ರ ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ ಕೂಡ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಇತ್ತು. ನನ್ನ ಪ್ರಶ್ನೆ ಇದಾಗಿತ್ತು ನಟರಾಜ್ ಗೌಡ್ರೆ. ಈಗ ಕರೆಕ್ಟ್, ಈಗ ನಾವು ಒಂದು ಕೇಳ್ತೀನಿ. ನಮ್ಮಲ್ಲಿ ಏನ್ ಗೊತ್ತಾ, ಈ ಆಯಿಲ್ ನಮ್ಮ ಹಿಂದೂ ಮಹಾಸಾಗರದಲ್ಲಿ ನಮ್ಗೆ ಇರ್ತಕ್ಕಂತ ವಾಟರ್ ಜಾಗಗಳಲ್ಲಿ ಆಯಿಲ್ ನಮ್ಗೆ ಸಿಕ್ಕಿಲ್ಲ, ನಿಕ್ಷೇಪಗಳಿಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಾಪಾರ ಹಂಗಿಲ್ವೇನ್ರಿ, ನಾವು ಇರಾನ್ಗೆ ಅಕ್ಕಿ ಕೊಡ್ತೀವಿ, ನಾವ್ ಅಲ್ಲಿಂದ ಆಯಿಲ್ ತಗೊಂಡ್ಬರ್ತೀವಿ. ಬಿಜೆಪಿ ಬ್ಲೇಮ್ ಮಾಡಂಗಿಲ್ಲ, ಬಿಜೆಪಿ ಸರ್ಕಾರ ಬ್ಲೇಮ್ ಮಾಡಂಗಿಲ್ಲ. ಈಗ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ನೋಡಿ, 2019 ಇರಾನ್ಗೂ ನಮಗೂ ವಹಿವಾಟಿದ್ದು 94,000 ಕೋಟಿ. 2025 ನಮಗೂ ಅವ್ರಿಗೂ ಇರ್ತಕ್ಕಂಥ ವಹಿವಾಟು ಬರೀ 3,400 ಕೋಟಿ. ಇದು ಏನು ತೋರಿಸುತ್ತೆ? ನಾವು ವಹಿವಾಟು ನಿಲ್ಸ್ಬಿಟ್ಟಿದೀವ್ರಿ. ಆಸ್ ಎ ಗೌರ್ಮೆಂಟ್ ನಾವು ನಮ್ಮ ನೀತಿಗಳನ್ನ, ವಿದೇಶಾಂಗ ನೀತಿಗಳನ್ನ, ರಕ್ಷಣಾ ನೀತಿಗಳನ್ನ ಮತ್ತೆ ವ್ಯವಹಾರದ ನೀತಿಗಳನ್ನ ಪಕ್ಷಗಳು ಬಾಯ್ ಬಿಟ್ರೆ ದೊಡ್ಡ ಲೆಕ್ಕನೇ ಕೊಡೋದು. ಬಟ್ ಪ್ರಾಕ್ಟಿಕಲ್ ಇವತ್ತು ಅಳ್ಳ ಸರಿಗೆ ಗೊತ್ತು, ದಾನಪ್ಪ ಸರಿಗೆ ಗೊತ್ತು, ಎಷ್ಟೋ ಹೋಟೆಲ್ಗಳು ಬಂದ್ ಆಗ್ತಿದೆ ಸರ್. ಮತ್ತೆ ಬಾಗ್ಲು ಓಪನ್ ಮಾಡ್ತಾರಾ ಗೊತ್ತಿಲ್ಲ. ಎಷ್ಟೋ ಕೈಗಾರಿಕೆಗಳಲ್ಲಿ, ಚಿಕ್ಕ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದವರು ಇವತ್ತು ಊರ್ ಕಡೆ ಹೊರಟ್ಬಿಟ್ಟಿದ್ದಾರೆ. ಕಾರ್ಮಿಕರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಊರ್ ಕಡೆ ಹೊರಟ್ಬಿಟ್ಟಿದ್ದಾರೆ. ಗುಳೆ ಹೋಗೋ ಪರಿಸ್ಥಿತಿ ಬಂದಿದೆ. ಇವರಿಗೆ ದೊಡ್ಡ ಲೆಕ್ಕಗಳು ಅರ್ಥ ಆಗಲ್ಲ ಸರ್. ಇವತ್ತು ಗ್ಯಾಸ್ ರೀಚ್ ಆಗಿದೆಯಾ, ಇವತ್ತು ನಮ್ಮ ಹೋಟೆಲ್ ಅಥವಾ ನಮ್ಮ ಕೈಗಾರಿಕೆ ಓಪನ್ ಆಗಿದೆಯಾ ಇಲ್ವಾ, ಇಷ್ಟೇ ಗೊತ್ತಾಗೋದು. ಈ ಪರಿಸ್ಥಿತಿ ನಾವು ಮತ್ತು ಯಾರನ್ನ ಬ್ಲೇಮ್ ಮಾಡ್ತಾ ಕುತ್ಕೊಳ್ಳೋದು? ಜನರ ಬದುಕಿನ ಪ್ರಶ್ನೆ ಇದು. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಂಥ ವಿಚಾರವಲ್ಲ.